ಹಾಯ್ ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಯಜಮಾನ ರಾಮಾಚಾರಿನ ಶುರು ಮಾಡೋಣ. 2-3 ದಿನ ವಿಡಿಯೋನ ಹಾಕಿರಲಿಲ್ಲ, ಯಾರೂ ಕೂಡ ಬೇಸರ ಮಾಡ್ಕೋಬೇಡಿ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕ್ತಾ ಇರ್ತೀನಿ. ಸೊ ಬನ್ನಿ, ಇನ್ನು ಶುರುವಿನಲ್ಲೇ ಇವತ್ತು ತುಳಸಿ ದೊಡ್ಡ ಪ್ಲಾನ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಇವ್ರನ್ನ ಸಿಗಾಕಿಸ್ಬೇಕು, ರಾಘವೇಂದ್ರನ ಝಾನ್ಸಿಯಿಂದ ಡ್ರೈವರಿಂದ ಕಿತ್ತಾಕಿಸ್ಬೇಕು, ಅವನ ಜೊತೆಗೆ ಅವ್ನು ಇರಬಾರ್ದು ಅನ್ನೋದು ಅವಳ ಉದ್ದೇಶ ಆಗಿರುತ್ತೆ. ಇವತ್ತು ಏನೆಲ್ಲ ಮಾಡ್ತಾಳೆ, ಏನು ಕಿತಾಪತಿ ಮಾಡ್ತಾಳೆ ಅಂತೇಳಿ ಕಾದು ನಾವು ವಿಡಿಯೋನ ನೋಡಬೇಕಾಗುತ್ತೆ. ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಸ್ಟೋರಿ ಆಗುತ್ತೆ, ಎಲ್ಲೂ ಕೂಡ ಸ್ಟೋರಿ ಅರ್ಥ ಆಗುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಬನ್ನಿ ಶುರು ಮಾಡೋಣ. ಇಲ್ಲಿ ಏನು ಮಾಡ್ತಾಳೆ ಅಂತಂದರೆ, ಫಸ್ಟು ರಾಘವೇಂದ್ರ ಒಂದು ಕಾರಲ್ಲಿ ಜರ್ನಿ ಮಾಡ್ತಾ ಇರ್ತಾನೆ. ಅಮೌಂಟ್ನ ಒಬ್ಬರು ಫ್ಯಾಕ್ಟ್ರಿಯಿಂದ ಅಂದರೆ ಕಂಪ್ನಿಯಿಂದ ಕೊಟ್ಟಿರ್ತಾರೆ. ಇಬ್ಬರು ನಾಟಕ ಆಡ್ಕೊಂಡು ಇವನಿಗೆ ದುಡ್ಡು ಕೊಟ್ಟಿರ್ತಾರೆ, ಹೋಗಿ ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಟ್ಟು. ಜಾಸ್ತಿ ಒಂದು ಬಿಲ್ಡಿಂಗ್ನ ಕಟ್ತಾ ಇರ್ತಾಳೆ. ಆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗೆ ಈ ದುಡ್ಡನ್ನ ಕಳಿಸಿರ್ತಾಳೆ. ಆ ದುಡ್ಡನ್ನ ತೊಗೊಂಡು ಕಾರಲ್ಲಿ ಹೋಗ್ತಾ ಇರ್ತಾನೆ. ಅವನಿಗೂ ಕೂಡ ಒಂದು 2 ಅವರ್ ಪರ್ಮಿಷನ್ ಬೇಕಾಗುತ್ತೆ. ಅದನ್ನು ಜಾನ್ಸಿ ಕೇಳಿರ್ತಾಳೆ, ಕೊಟ್ಟಿರಲ್ಲ. ಈ ರೀತಿ ಆದರೂ ಹೋಗಿ ಅಮೌಂಟ್ನ ಇದನ್ನು ಕೊಟ್ಟಂಗಾಗುತ್ತೆ, ನಾನು ಕೂಡ ನನ್ನ ತಂಗಿಗೆ ಫೀಸ್ ಕಟ್ಟಂಗಾಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇರ್ತಾನೆ. ಒಬ್ಬನು ಸ್ಕೂಟಿಯಿಂದ ಒಂದೇ ಸಮ ಹಾರ ನೋಡ್ಕೊಂಡು ಬರ್ತಾ ಇರ್ತಾನೆ. ಹಾರ ನೋಡ್ಕೊಂಡು ಬರಬೇಕಾದಾಗ ಇವನು ಮಿರರಲ್ಲಿ ನೋಡ್ತಾನೆ. ಮಿರರಲ್ಲಿ ಏನಕ್ಕಪ್ಪ ಇವನು ಇಷ್ಟೊಂದೆಲ್ಲ ಹಾರ ನೋಡ್ಕೊಂಡು ಬರ್ತಲೇ ಇದ್ದಾನೆ ಅಂತ ಗಾಡಿನ ನಿಲ್ಲಿಸ್ತಾನೆ ರಾಘವೇಂದ್ರ. ಅವನೇನು ಮಾಡ್ತಾನೆ, ಸರ್ ಹಿಂದಿನ ಡೋರ್ ಹಾಕಿಲ್ಲ ನೋಡಿ ಸರ್ ಕಾರಿಂದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾನೆ. ಆವಾಗ ಹಿಂದೆ ಹೋಗ್ಬಿಟ್ಟು ಡೋರ್ ಹಾಕೊಂಡು ಬರೋಷ್ಟರಲ್ಲಿ ದುಡ್ಡು ಇರುತ್ತಲ್ವ 20 ಲಕ್ಷ, ಇಲ್ಲಿ 2 ಲಕ್ಷ ತೊಗೊಂಡು ಹೊರಟೋಗ್ಬಿಟ್ಟಿರ್ತಾನೆ. ಅವನು ಬಂದು ನೋಡ್ತಾನೆ, ಬ್ಯಾಗ್ನೆಲ್ಲ ಕಡೆ ಹುಡುಕ್ತಾನೆ, ಬ್ಯಾಗ್ ಅಲ್ಲೇ ಇರುತ್ತೆ. ಅವನೇನು ಅನ್ಕೊಂತಾನೆ, ಬ್ಯಾಗಲ್ಲಿ ದುಡ್ಡಿದೆ ಬಿಡು ಅಂತೇಳಿ ಬಂದ್ಬಿಟ್ಟು ರಾಘವೇಂದ್ರ ಕಾಂಟ್ರಾಕ್ಟ್ನವ್ರಿಗೆ ದುಡ್ಡು ಕೊಡ್ತಾನೆ. ದುಡ್ಡಿನ ಬ್ಯಾಗು ಈ ಥರ ಝಾನ್ಸಿ ಮೇಡಮ್ ಕಳಿಸಿದ್ರು ಅಂತ. ಆವಾಗ ಝಾನ್ಸಿ ಮೇಡಮ್ ಕಳಿಸಿರೋ ಅಂದ ತಕ್ಷಣ ಅವನು ಕೂತ್ಕೊಳ್ಳಿ ಟೀ ಕುಡಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತಾನೆ. ಸರ್ ಪರವಾಗಿಲ್ಲ ಬಿಡಿ ಸರ್ ಅಂತೇಳಿ ರಾಘವೇಂದ್ರ ಓಡಾಡ್ತಾ ಇರ್ತಾನೆ. ಆ ದುಡ್ಡನ್ನ ಎಣಿಸ್ಕೋತಾರೆ ಅವರು. ಎಣಿಸ್ಕೊಂಡ ತಕ್ಷಣ ಅದರಲ್ಲಿ 20 ಲಕ್ಷ ಕಳಿಸಿರ್ತಾಳೆ ಝಾನ್ಸಿ. ಇಲ್ಲಿ ಬರೀ 18 ಲಕ್ಷ ಇರುತ್ತೆ. ಹಿಂದೆನೇ ಝಾನ್ಸಿ ಅವ್ರಿಗೆ ಫೋನ್ ಮಾಡ್ತಾನೆ. ಝಾನ್ಸಿ ಫೋನ್ ಮಾಡಿದ ತಕ್ಷಣ ಝಾನ್ಸಿ ಎಷ್ಟು ಕಳಿಸಿದ್ರಿ ಮೇಡಮ್, 18 ಲಕ್ಷ ತಲುಪಿದೆ, ಈ ರೀತಿ ಒಬ್ಬರು ತಂದು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆಗ ಹೇಳಿದ ತಕ್ಷಣ ಅಲ್ಲಿರೋರಿಗೆ ಫೋನ್ ಕೊಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಮ್ಮಿಡಿಯೇಟ್ಲಿ ನೀನು ಇಲ್ಲಿ ಆಫೀಸ್ ಹತ್ರ ಬಾ ಅಂತೇಳಿ ಫೋನಲ್ಲಿ ಹೇಳ್ತಾಳೆ ಝಾನ್ಸಿ. ಸರಿ ಹಾಗಾದರೆ ಅಂತ ಹೇಳ್ಬಿಟ್ಟು, ಮೇಡಮ್ 1-2 ಅವರ್ ಬೇಕಿತ್ತು ಮೇಡಮ್ ಪರ್ಮಿಷನ್ ಅಂದರೂ ಕೂಡ ಕೇಳೋದಿಲ್ಲ. ಇಲ್ಲ ನೀವು ಬರಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಝಾನ್ಸಿ. ಇನ್ನು ಇಲ್ಲಿ ಒಂದು ಕಡೆ ಆ ತುಳಸಿ ಪ್ಲ್ಯಾನ್ ಸಕ್ಸಸ್ ಆಗಿದೆಯಲ್ವಾ, ತುಂಬ ಖುಷಿ ಆಗಿಬಿಡುತ್ತೆ ಅವಳಿಗೆ. ಇಲ್ಲಿ ಒಂದು ಕಡೆ ಇನ್ನು ಮಾನ್ಯತಾ ಒಂದು ಗಿಫ್ಟ್ನ ಕಳಿಸಿರ್ತಾಳೆ. ಯಾರಿಗೆ? ಚಾರು ಅವ್ರಿಗೆ. ಚಾರು, ರಾಮಾಚಾರಿ, ಮುರಾರಿ ಎಲ್ಲ ಖುಷಿಯಿಂದ ಕುಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಮಾತಾಡಬೇಕಾದಾಗ ಮೊಮ್ಮಗಳದ್ದು ನಾಮಕರಣ ಮಾಡಬೇಕು ಅನ್ನೋ ಖುಷಿಲಿ ಅವರು ಹೋರಾಡ್ತಾ ಇರ್ತಾರೆ. ಆದರೆ ಒಂದು ಗಿಫ್ಟ್ ಬಾಕ್ಸ್ ಬಂದಿರುತ್ತೆ. ನಮ್ಮ ಪುಟ್ಟಿಗೆ ನಾಮಕರಣ ಮಾಡೋದಕ್ಕಿಂತ ಮುಂಚೆನೇ ಯಾರೋ ಪಾರ್ಸಲ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾ ಇರ್ತಾರೆ. ಅದರಲ್ಲಿ ಮಾನ್ಯತೆ ಅಂತ ಚೀಟಿಲಿ ಇರುತ್ತೆ. ಆಗ ಓಪನ್ ಮಾಡಿಬಿಡ ಮುರಾರಿ, ರಾಮಾಚಾರಿ ಓಪನ್ ಮಾಡಿಬಿಡ ಅದರಲ್ಲಿ ಏನಾದರೂ ಇಟ್ಟು ಕಳಿಸಿರ್ತಾಳೇನೋ ಮಾನ್ಯತೆ ಅಂತ ಹೇಳ್ಬಿಟ್ಟು ಮನೆಯವರೆಲ್ಲ ಕನ್ವಿನ್ಸ್ ಮಾಡಿದ ತಕ್ಷಣವೇ ರಾಮಾಚಾರಿ ಸುಮ್ಮನೆ ನಿಂತ್ಕೋತಾನೆ ಓಪನ್ ಮಾಡ್ದಂಗೆ. ಆದರೆ ನೀವು ಯಾಕೆ ಇಷ್ಟಿಂದೆಲ್ಲ ಗಾಬರಿ ಪಡ್ತಾ ಇದ್ದೀರಾ? ಅವರು ಇರೋದು ಜೈಲಲ್ಲಿ, ಅಗ್ರಹಾರ ಜೈಲಿಂದ ಇದು ಬಂದಿರೋದು. ಅಂಥದ್ರಲ್ಲಿ ಇದರಲ್ಲಿ ಏನಿರುತ್ತೆ, ಆ ಜೈಲಿಂದ ಏನು ಕಳ್ಸೋಕ್ಕಾಗುತ್ತೆ ಅವರು ಅಂತ ಹೇಳ್ಬಿಟ್ಟು ರಾಮಾಚಾರಿ ಅಂತಾನೆ. ಆದರೂ ಕೂಡ ಓಪನ್ ಮಾಡಬೇಡ ಅಂತ ಮನೆಯವರೆಲ್ಲ ಕನ್ವಿನ್ಸ್ ಮಾಡ್ತಾರೆ. ಆದರೂ ಕೂಡ ರಾಮಾಚಾರಿ ಇಲ್ಲ ಓಪನ್ ಮಾಡ್ತೀನಿ ಅಂತ ಕೂಡ ಓಪನ್ ಮಾಡೇ ಬಿಡ್ತಾನೆ ಆ ಬಾಕ್ಸ್ನ. ಓಪನ್ ಮಾಡಿದ ತಕ್ಷಣವೇ ಆ ಬಾಕ್ಸ್ ಒಳಗಡೆ ಒಂದು ಬಟ್ಟೆ ಇರುತ್ತೆ. ಅಂದರೆ ಒಂದು ಪುಟ್ಟು ಮಗುದು, ಒಂದು ಹೆಣ್ಣು ಮಗುದು ಒಂದು ಫ್ರಾಕ್ ಇರುತ್ತೆ. ಅಯ್ಯೋ ನೀವೇನು ಇಷ್ಟಕ್ಕೆ ಎದುರ್ಕೊಳ್ತಾ ಇದ್ದೀರಲ್ಲ, ಫ್ರಾಕ್ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಆ ಫ್ರಾಕ್ನ ನೋಡಿಕೊಂಡು ರಾಮಾಚಾರಿ ತೋರಿಸ್ತಾನೆ ಎಲ್ಲರಿಗೂ ಕೂಡ. ಮತ್ತು ಅದರಲ್ಲಿ ಒಂದು ಚೀಟಿ ಕೂಡ ಇರುತ್ತೆ. ಆ ಚೀಟಿನ ತೊಗೊಂಡ್ಬಿಟ್ಟು ಇದರಲ್ಲೇನೋ ಬರ್ದು ಬೇರೆ ಕಳಿಸಿದಾರಲ್ಲ ಅಂತ ಹೇಳ್ಬಿಟ್ಟು ಚಾರು ಇಸ್ಕೋತಾಳೆ. ಆ ಚೀಟಿನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆ ಚೀಟಿಲಿ ಏನಂತ ಇರುತ್ತೆ ಅಂತಂದರೆ, ದಯವಿಟ್ಟು ನನ್ನ ಕ್ಷಮಿಸಿರಿ ಅಂತ ನಾನು ಕೇಳೋ ಅಧಿಕಾರ ನನಗಿಲ್ಲ. ಏಕೆಂದರೆ ನಾನು ಜೈಲಿಗೆ ಬಂದು ನನ್ನ ನರಕ ಅನುಭವಿಸ್ತಾ ಇದ್ದೀನಿ. ನನ್ನ ಸಂಬಂಧಗಳನ್ನೆಲ್ಲ ಕಳ್ಕೊಂಡು ನಾನು ಇವತ್ತು ಬೀದಿ ಪಾಲಾಗಿದ್ದೀನಿ. ನನ್ನ ಕ್ಷಮಿಸಿ ಅಂತ ನಾನು ಕೇಳೋದಿಲ್ಲ. ಆದರೆ ನಾನು ಯಾವತ್ತೂ ಚೇಂಜ್ ಆಗೋಕ್ಕೆ ಟ್ರೈಯೇ ಮಾಡಲಿಲ್ಲ. ಇನ್ಮೇಲಾದರೂ ನಾನು ಚೇಂಜ್ ಆಗಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ಪುಟ್ಟು ಮೊಮ್ಮಗಳು ಹುಟ್ಟಿದಾಳಲ್ವ, ಅವಳಿಗೆ ಈ ಡ್ರೆಸ್ನ ಹಾಕಿ, ದಯವಿಟ್ಟು ಈ ಡ್ರೆಸ್ನ ಮಾತ್ರ ಯಾವುದೇ ಕಾರಣಕ್ಕೂ ಹಾಕ್ದಂಗೆ ಇರಬೇಡಿ. ಏಕೆಂದರೆ ಮೊಮ್ಮಗಳು ಹುಟ್ಟಿದ್ರೂ ಕೂಡ ನನಗೆ ಬುದ್ಧಿ ಬರಲಿಲ್ಲ. ಈಗಾದರೂ ಬುದ್ಧಿ ಕಲಿಬೇಕಂತ ಅಂದ್ಕೊಂಡಿದ್ದೀನಿ. ಸಂಬಂಧಗಳ ಬೆಲೆ ಏನಂತ ನನಗೆ ಗೊತ್ತಾಗಿದೆ. ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳೋದಿಲ್ಲ ನಾನು. ಆದರೆ ಮಗುಗೆ ಮಾತ್ರ ಈ ಬಟ್ಟೆ ಹಾಕ್ತಲೇ ಇರಬೇಡಿ ಅಂತ ಹೇಳ್ಬಿಟ್ಟು ಬರೆದಿರ್ತಾಳೆ ಅದರಲ್ಲಿ. ಆಗ ಚಾರುಗೆ ತುಂಬಾ ಕೋಪ ಬಂದುಬಿಟ್ಟು ಆ ಫ್ರಾಕ್ನ ತೊಗೊಂಡು ಬಿಸಾಕ್ಬಿಡ್ತಾಳೆ. ಬೇಡ ಹಾಕ್ಬೇಡ ರಾಮಾಚಾರಿ ಅಂತ ಹೇಳ್ಬಿಟ್ಟು. ಅಯ್ಯೋ ಮೇಡಮ್ ಯಾಕೆ ಮೇಡಮ್ ಈ ರೀತಿ ಎಲ್ಲ ಅನ್ಕೋತಾ ಇದ್ದೀರಾ? ಚೇಂಜ್ ಆಗಿರ್ಬೋದಲ್ವಾ, ಈಗಾದ್ರೂ ಅವ್ರಿಗೆ ಸಂಬಂಧಗಳ ಬೆಲೆ ಗೊತ್ತಾಗಿರ್ಬೋದಲ್ಲ ಅಂತಂದಾಗ ಅವ್ರು ಯಾವುದೇ ಕಾರಣಕ್ಕೂ ಚೇಂಜ್ ಆಗೋ ವ್ಯಕ್ತಿತ್ವ ಅಲ್ಲ ಅವ್ರದ್ದು ಅಂತ ಹೇಳ್ಬಿಟ್ಟು ಚಾರು ಹೇಳ್ತಾಳೆ. ಮತ್ತು ಇಲ್ಲಿ ಜಾನಕಿ ಅಮ್ಮ ಕೂಡ ಹಾಗೆ ಅಂತಾರೆ. ಹೌದು ರಾಮಾಚಾರಿ, ಯಾವುದೇ ಕಾರಣಕ್ಕೂ ನಂಬೋದು ಬೇಡ. ಆ ಫ್ರಾಕಲ್ಲಿ ಏನಾದರೂ ಇಟ್ಬಿಟ್ಟಿದ್ರೆ ಏನು ಮಾಡೋದು, ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹಾಗೆ ಅಂತಾರೆ. ಚಾರು ಕೋಪ ಬಂದ್ಬಿಟ್ಟು ಅವಳ ಪಾಡಿಗಳು ಒಳಗಡೆ ಹೊರಟೋಗ್ಬಿಡ್ತಾಳೆ. ಅಯ್ಯೋ ಇವ್ರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ರಾಮಾಚಾರಿಗೆ ಎಲ್ಲೋ ಒಂದು ಕಡೆ ಫೀಲಿಂಗ್ಸ್ ಅನ್ನೋದು ಇರುತ್ತೆ. ಯಾಕೆಂದರೆ ಅವನಿಗೆ ಕ್ಷಮಿಸೋ ಗುಣ ಇರೋದು, ಅದಕ್ಕೋಸ್ಕರ.
ಇನ್ನು ಇಲ್ಲಿ ಒಂದು ಕಡೆ ತುಂಬ ಬೇಜಾರದಲ್ಲಿ ರಾಘವೇಂದ್ರ, ಮತ್ತು ಇಲ್ಲಿ ಒಂದು ಕಡೆ ಈ ತುಳಸಿ ಪ್ಲ್ಯಾನ್ ಮಾಡಿರ್ತಾಳಲ್ವ, ನಿಂತಿರ್ತಾಳೆ ಖುಷಿ ಪಟ್ಕೊಂಡು. ಅಲ್ಲಿಗೆ ನಾಗಾರ್ಜುನನು ಮತ್ತು ಮಗ ಬರ್ತಾರೆ ಮಿಥುನು. ಯಾಕಮ್ಮ ಇಷ್ಟೊಂದು ನಗ್ತಾ ಇದೆಯಲ್ಲ ಮಾಮ್, ಏನು ಖುಷಿ ಕಾರಣ ಅಂತ ಹೇಳಿದಾಗ, ನೋಡು ಮಿಥುನ್, ನನಗಿವತ್ತು ಖುಷಿಯಾಗಿದೆ. ಯಾಕೆ ಅಂತಂದರೆ ಇವತ್ತು ನಾನು ಅಂದ್ಕೊಂಡ್ರೆ ಕೆಲಸ ಸಕ್ಸಸ್ ಆಗಿದೆ. ಏನೋ ಹೆಂಡ್ತಿನ ಚೇಂಜ್ ಮಾಡಿಬಿಡ್ತೀನಿ, ಹೆಂಡ್ತಿ ನೆನಪುಗಳೆಲ್ಲ ವಾಪಸ್ ತಂದುಬಿಡ್ತೀನಿ, ನಾವಿಬ್ಬರು ಮತ್ತೆ ಒಂದಾಗ್ಬಿಡ್ತೀವಿ ಅಂತೇಳಿ ಕೆಲಸಕ್ಕೆ ಸೇರ್ಕೊಂಡಲ್ಲ ರಾಘವೇಂದ್ರ, ಇವತ್ತು ಫ್ಯಾಕ್ಟ್ರಿಯಿಂದ ಕಂಪ್ನಿಯಿಂದ ಆಚೆ ಬಿದ್ದಾಯಿತು. ಅದಕ್ಕಿಂತ ಖುಷಿ ಇನ್ನೇನು ಬೇಕು ಅಂದಾಗ, ಮಾಮ್ ಏನು ಹೇಳ್ತಿದ್ದೀರ ಮಾಮ್, ಏನು ನಡೀತು ಮಾಮ್ ಅಂತೇಳಿ ಮಗ ಕೇಳ್ತಲೇ ಇರ್ತಾನೆ. ನಾನು ಅಂದ್ಕೊಂಡಿದ್ದು ಆಯಿತು ಅಂತಂದರೆ ಕಣೋ ಮಗ, ನಾನು ಯಾವಾಗಲೂ ಇಷ್ಟೊಂದು ಖುಷಿಯಾಗಿರೋದು ಅಂತ ತುಳಸಿ ಹೇಳ್ತಾಳೆ. ನಾಗಾರ್ಜುನ ಇದ್ಕೊಂಡು ಹೌದೌದು, ಯಾರ ಮನೆಯನ್ನು ಹಾಳು ಮಾಡಿದ್ರೆ ಮಾತ್ರ ಈ ಥರ ಖುಷಿಯಾಗಿರ್ತಾಳೆ, ಇಲ್ಲಾಂದರೆ ನಿಮ್ಮಮ್ಮ ಎಲ್ಲಿ ಖುಷಿಯಾಗಿರೋಕ್ಕೆ ಸಾಧ್ಯ, ಯಾರ ಮನೆಯೂ ಹಾಳು ಮಾಡಿದ್ದಾಳೆ ಅದಕ್ಕೋಸ್ಕರ ಇಷ್ಟೊಂದು ಖುಷಿಯಾಗಿದ್ದಾಳೆ ಕಣೋ ಅಂತ ಹೇಳ್ಬಿಟ್ಟು ನಾಗಾರ್ಜುನ ಮಗನಿಗೆ ಹೇಳ್ತಾರೆ. ಆಗ ಹೇಳಿದ ತಕ್ಷಣವೇ, ಹೌದಾ ಮಾಮ್ ಏನಾಯಿತು ಅಂತ ಹೇಳಿ ಕೇಳಿದಾಗ, ಏನಿಲ್ಲ ನೋಡ್ತಾ ಇರು ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು, ಇವತ್ತು ಗೇಟ್ ಪಾಸ್ ಅಂತೂ ಪಕ್ಕ ರಾಘವೇಂದ್ರಿಗೆ, ನಾನು ಮಾಡಿರೋ ಪ್ಲಾನ್ ಅಂತೂ ವರ್ಕೌಟ್ ಆದೇ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಖುಷಿಯಾಗಿ ಇಲ್ಲಿ ಇರ್ತಾಳೆ. ಇನ್ನು ಒಂದು ಕಡೆ ಇಲ್ಲಿ ರಾಘವೇಂದ್ರಿಗೆ ದುಡ್ಡು ಕೊಟ್ಟು ಕಳಿಸಿರ್ತಾಳಲ್ವ ಒಬ್ಬರು, ಮತ್ತು ರಾಘವೇಂದ್ರ ಆಫೀಸಿಗೆ ಬರ್ತಾನೆ. ಅಷ್ಟರಲ್ಲೇ ಝಾನ್ಸಿ ಎಲ್ಲರನ್ನೂ ಕೂಡ ಕೂಡಾಕ್ಬಿಟ್ಟು ನಿಲ್ಲಿಸಿರ್ತಾಳೆ. ಅಲ್ಲಿ ಕೂಡಾಕಿ ನಿಲ್ಲಿಸಿದಾಗ ರಾಘವೇಂದ್ರ ಅಲ್ಲಿಗೆ ಬರ್ತಾನೆ. ಬಂದ ತಕ್ಷಣವೇ ಯಾರು ನಿನಗೆ ದುಡ್ಡು ಕೊಟ್ಟಿದ್ದು ತಗೊಂಡೋಗು ಅಂತ ಹೇಳ್ಬಿಟ್ಟು ಅಂತ ಪ್ರಶ್ನೆ ಕೇಳ್ತಾಳೆ. ಫಸ್ಟ್ನೇದಾಗಿ, ಮೇಡಮ್ ಈ ರೀತಿ ಒಂದು ಅಲ್ಲಿ ಆಫೀಸ್ ವರ್ಕ್ ಇರ್ತಾರಲ್ಲೋ ಅವ್ರ ಹೆಸರು ಹೇಳ್ತಾರೆ. ಇನ್ನೊಬ್ಬರು ಸೇರ್ಕೊಂಡು ಇಬ್ಬರು ಮಾಡಿರ್ತಾರೆ ಈ ಕೆಲಸನ, ಈ ತುಳಸಿ ಮಾತನ್ನ ಕೇಳಿಕೊಂಡು ಅವ್ರ ಹೆಸರು ಹೇಳ್ತಾರೆ. ಅವ್ರ ಹೆಸರು ಹೇಳಿದ ತಕ್ಷಣವೇ ನೀನು ಯಾಕೆ ಅವ್ರಿಗೆ ಕೊಟ್ಟೆ ಅಂತ ಹೇಳ್ಬಿಟ್ಟು ಇವನು ಕೇಳ್ತಾರೆ. ಅವನು ಏನಂತ ಹೇಳ್ತಾನೆ ಅಂತಂದರೆ, ಮೇಡಮ್ ನನಗೆ ಏನೋ ಹೊರ್ಗಡೆ 2 ಅವರ್ ಕೆಲಸ ಇದೆ, ಮೇಡಮ್ ಕೇಳಿದರೆ ಕಳ್ಸೋದಿಲ್ಲ, ಈ ದುಡ್ಡನ್ನ ನಾನೇ ತಲುಪಿಸ್ತೀನಿ ಕೊಡಿ ಅಂತ ನನ್ನ ಕೇಳ್ದ ಅಂತ ವ್ಯಕ್ತಿ ಹೇಳ್ತಾನೆ. ಆದರೆ ವ್ಯಕ್ತಿ ಹೇಳಿರೋದು ಏನಂತ ಗೊತ್ತಾ, ಸರ್ ನನಗೆ ಹುಷಾರಿಲ್ಲ ಸರ್, ಮೇಡಮ್ನ ಪರ್ಮಿಷನ್ ಕೇಳಿದ್ರೆ ಪರ್ಮಿಷನ್ ಕೊಡೋದಿಲ್ಲ, ನೀವು ಎಲ್ಪ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ, ನಿಮಗೂ ಕೂಡ 2 ಅವರ್ ಪರ್ಮಿಷನ್ ಬೇಕಲ್ವ, ಈ ದುಡ್ಡನ್ನ ತಗೊಂಡೋಗಿ ತಲುಪಿಸಿ ಅದೇನು ಕೆಲಸ ಇದೆಯೋ ಮುಗಿಸ್ಕೊಂಡು ಬನ್ನಿ ಅಂತ ಇವನು ಹೇಳಿ ಕಳಿಸಿರ್ತಾನೆ. ಆದರೆ ರಾಘವೇಂದ್ರ ಮೇಲೆ ಎತ್ತಾಕ್ಬಿಡ್ತಾನೆ ವ್ಯಕ್ತಿ. ಹಂಗೆ ಎತ್ತಾಕಿದ ತಕ್ಷಣ, ಇಲ್ಲ ಮೇಡಮ್ ಅವ್ರು ಸುಳ್ಳು ಹೇಳ್ತೀರಾ, ಆ ರೀತಿ ನಾನು ಹೇಳೇ ಇಲ್ಲ, ಅವರೇ ನನ್ನ ಹತ್ರ ಬಂದುಬಿಟ್ಟು ಕನ್ವಿನ್ಸ್ ಮಾಡಿದ್ರು ನನಗೆ ಹುಷಾರಿಲ್ಲ, ನಾನು ಈ ರೀತಿ ಹೋಗಬೇಕು, ಅದಕ್ಕೋಸ್ಕರ ಪರ್ಮಿಷನ್ ಕೊಡೋದಿಲ್ಲ, ಈ ದುಡ್ಡನ್ನ ಅಮೌಂಟ್ನ ತಲುಪಿಸಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ನನಗೆ ಹೇಳಿದ್ದು ಅಂತ ರಾಘವೇಂದ್ರ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಒಪ್ಪೋದಿಲ್ಲ ಆ ವ್ಯಕ್ತಿ. ಫೈನಲಿ ಇದು ನನ್ನ ಒಂದು ಇಷ್ಟು ದಿನ ವರ್ಕ್ ಮಾಡ್ತಿರೋ ವ್ಯಕ್ತಿ, ಅವ್ರು ತಪ್ಪು ಮಾಡ್ತಾರಂತ ಅದು ಹೇಗೆ ನೀನು ಅಂದ್ಕೊಳ್ತೀಯಾ, ನೀನು ನೆನ್ನೆ ಮನೆ ಬಂದಿರೋನು, ನೀನೇ ಅವ್ರ ಮೇಲೆ ತಪ್ಪೊರಿಸ್ತಾ ಇದೀಯ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾಳೆ. ಹೌದು ದುಡ್ಡು ಕೊಟ್ಟಿದ್ದು ಎಷ್ಟು ಅಂತ ಹೇಳ್ಬಿಟ್ಟು ಇನ್ನೊಬ್ಬಳ ಕೇಳ್ತಾರಲ್ಲಿ ಲೇಡಿನ ಕೆಲಸ ಮಾಡ್ತಿರ್ತಾರಲ್ಲ ಅವ್ರನ್ನ, ಮೇಡಮ್ 20 ಲಕ್ಷ ಕೊಟ್ಟಿದ್ದೀರಾ ಮೇಡಮ್, 20 ಲಕ್ಷ ಅಂಕಲ್ಗೆ ಕೊಟ್ಟಿದ್ದೀನಿ ನಾನು, ಇವ್ರು ತೊಗೊಂಡೋಗಿ ರಾಘವೇಂದ್ರ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವಳು ಹೇಳ್ತಾಳೆ. ಆಗ ಹೇಳಿದ ತಕ್ಷಣ ಅಲ್ಲಿ 18 ಲಕ್ಷ ದುಡ್ಡಿದ್ದೀನಿ, 2 ಲಕ್ಷ ದುಡ್ಡು ಏನಾಯಿತು ಅಂತ ಹೇಳ್ಬಿಟ್ಟು ರಾಘವೇಂದ್ರನ ಕೇಳ್ತಾಳೆ. ಮೇಡಮ್ ಆ ದುಡ್ಡನ್ನ ನಾನು ಲೆಕ್ಕನೂ ಹಾಕ್ಕೊಂಡಿಲ್ಲ, ಆ ಬ್ಯಾಗ್ ಹೆಂಗೆ ಕೊಟ್ಟಿದ್ರು ಆ ಬ್ಯಾಗ್ನ ತೊಗೊಂಡೋಗಿ ಹಂಗೆ ಕೊಟ್ಟಿದ್ದೀನಿ ನಾನು, ಇಲ್ಲೇನೋ ನಡೀತಿದೆ ನೋಡಿ ಮೇಡಮ್ ಅಂತ ರಾಘವೇಂದ್ರ ತುಂಬ ಕನ್ವಿನ್ಸ್ ಮಾಡ್ತಾನೆ. ಆದರೆ ಝಾನ್ಸಿ ಕನ್ವಿನ್ಸ್ ಆಗೋ ಮೂಮೆಂಟ್ಸೇ ಇರೋದಿಲ್ಲ ಅವಳಿಗೆ, ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕನ್ವಿನ್ಸ್ ಆಗೋದಿಲ್ಲ. ಮತ್ತು ತಿರ್ಗಾ ಲಾಸ್ಟಿಗೆ ಫೈನಲಿ, ಮೇಡಮ್ ಒಂದು ಕೆಲಸ ಮಾಡಿ ಕ್ಯಾಮ್ರಾನ ಚೆಕ್ ಮಾಡಿಬಿಡಿ ಮೇಡಮ್ ಅಂತ ರಾಘವೇಂದ್ರನೇ ಹೇಳ್ತಾನೆ. ಅವಾಗ ಇವರಿಬ್ಬರು ಮಕ ನೋಡ್ಕೋತಾ ಇರ್ತಾರೆ. ಆದರೆ ಆ ಕ್ಯಾಮ್ರಾದಲ್ಲಿ 20 ಲಕ್ಷ ಕರೆಕ್ಟಾಗಿ ಆ ಬ್ಯಾಗಲ್ಲಿ ಹಾಕಿರೋದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದಕ್ಕೆ ಇವ್ರಿಗೆ ಯಾವುದೇ ಒಂದು ಟೆನ್ಷನ್ಸ್ ಇರೋದಿಲ್ಲ. ಇಲ್ಲಿ ನಡೆದಿರೋದು ಏನು ಅಂತಂದರೆ, ಫೈನಲಿ ಇಲ್ಲಿ ಕರೆಕ್ಟಾಗಿ 20 ಲಕ್ಷ ಅಮೌಂಟ್ ಕೊಟ್ಟಿದ್ದಾರೆ. ರಾಘವೇಂದ್ರಿಗೂ ಆ ವ್ಯಕ್ತಿ 20 ಲಕ್ಷ ಅಮೌಂಟ್ನ ಬ್ಯಾಗ್ನ ಕೊಟ್ಟಿದ್ದಾನೆ. ಇಲ್ಲಿ ಬ್ಯಾಗಲ್ಲಿ ತೊಗೊಂಡೋಗ್ಬೇಕಾದಾಗ ಅಲ್ಲಿ ಒಬ್ಬನ ಗಾಡೀಲಿ ಬಂದಲ್ವಾ, ರಾಘವೇಂದ್ರನ ಡೋರ್ನ ಕ್ಲೋಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವನು ಡೋರ್ ಹಿಂದಕ್ಕೆ ಹಾಕಕ್ಕೆ ಹೋದಾಗ ಈ ಮುಂದೆ ಬಂದ್ಬಿಟ್ಟು 2 ಲಕ್ಷ ಎತ್ಕೊಂಡೋಗಿರೋದು. ಇದು ತುಳಸಿ ಆಡ್ತಿರೋ ನಾಟಕ ಇದೆಲ್ಲನ, ಅದು ಆದರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಮತ್ತು ಕ್ಯಾಮ್ರಾನ ಚೆಕ್ಔಟ್ ಮಾಡ್ತಾಳೆ ಯಾರೋ ಝಾನ್ಸಿ. ಆ ಕ್ಯಾಮ್ರಾನ ಚೆಕ್ಔಟ್ ಮಾಡಿದಾಗ ಅಲ್ಲಿ ಕರೆಕ್ಟಾಗೇ ಇರುತ್ತೆ ದುಡ್ಡು, ಕರೆಕ್ಟಾಗಿ 20 ಲಕ್ಷ ಬ್ಯಾಗ್ ಒಳಗಡೆ ಹಾಕಿರೋದು ಇರುತ್ತೆ. ಅದನ್ನು ನೋಡ್ಬಿಟ್ಟು ತುಂಬಾ ಶಾಕ್ ಆಗಿಬಿಡುತ್ತೆ. ನೋಡಿದ್ಯಾ ಇವಾಗ ಏನು ಹೇಳ್ತೀಯ, ಇದಕ್ಕೇನು ಆನ್ಸರ್ ಮಾಡ್ತೀಯ ಅಂತ ಹೇಳ್ಬಿಟ್ಟು ರಾಘವೇಂದ್ರನ ಕೇಳಿದಾಗ, ರಾಘವೇಂದ್ರನ ಹತ್ರ ಪ್ರಶ್ನೆ ಒಂದೇ ಇರೋದು, ಮೇಡಮ್ ಇಲ್ಲೇನೋ ಮೋಸ ನಡೀತಿದೆ, ನೀವು ಯಾಕೆ ಮೇಡಮ್ ಆತರ ಪಡ್ತಾ ಇದ್ದೀರಾ, ಇಲ್ಲೇನೋ ಒತ್ತಿ ನಡೀತಾ ಇದೆ ಅಂತ ಎಷ್ಟೆಷ್ಟೋ ಕನ್ವಿನ್ಸ್ ಮಾಡ್ತಾನೆ ರಾಘವೇಂದ್ರ. ಆದರೆ ಝಾನ್ಸಿ ಮಾತ್ರ ಯಾವುದೇ ಕಾರಣಕ್ಕೂ ಕನ್ವಿನ್ಸ್ ಆಗೋದಿಲ್ಲ. ನನ್ನ ಕೆಲಸದಾರ ಬಗ್ಗೆನೇ ಇಷ್ಟೊಂದೆಲ್ಲ ಕೆಟ್ಟದಾಗ ಮಾತಾಡ್ತೀಯ ನೀನು, ಇದನ್ನೆಲ್ಲ ನೀನೇ ಮಾಡಿರೋದು, ನನ್ನ ಬಂದ್ಬಿಟ್ಟು 2 ಅವರ್ ಪರ್ಮಿಷನ್ ಕೇಳೋದಂತೆ, ಮತ್ತು ಇಲ್ಲಿ ಇನ್ನೊಂದು ಪಿತೂರಿ ಮಾಡೋದಂತೆ ಅಂತ ಹೇಳಿದಾಗ, ಮೇಡಮ್ ನಾನೇ ಇಲ್ಲಿ ಆಫೀಸ್ಗೆ ಒಬ್ಬರನ್ನ ಫೈನಾನ್ಸ್ನವ್ರನ್ನ ಕಳಿಸ್ಬಿಟ್ಟು ನನ್ನ ತಂಗಿ ಕಾಲೇಜಿಗೆ ಕಟ್ಟೋಕ್ಕೋಸ್ಕರ 2 ಲಕ್ಷ ದುಡ್ಡನ್ನ ಇಸ್ಕೊಂಡಿದ್ದೀನಿ ಮೇಡಮ್, ಬೇಕಾದ್ರೆ ಕ್ಯಾಮ್ರಾ ಚೆಕ್ಔಟ್ ಮಾಡಿ ಮೇಡಮ್ ಅಂತ ರಾಘವೇಂದ್ರ ಎಷ್ಟೇ ಹೇಳ್ತಾನೆ, ಆದರೆ ಕೇಳೋದಿಲ್ಲ. ಆದರೆ ಇಲ್ಲಿ ನೀನು ಇದನ್ನೆಲ್ಲ ನಾಟಕ ಆಡಿರ್ಬೋದಲ್ವ, ಫೈನಾನ್ಸ್ನ ಕರೆಸಿರ್ಬೋದು, ದುಡ್ಡು ಇಸ್ಕೊಂಡಿರೋ ನಾಟಕನೂ ಆಡಿರ್ಬೋದು, 2 ಲಕ್ಷ ಎತ್ಕೊಂಡಿರ್ಬೋದಲ್ಲ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಒಂದ್ಸರಿ ಚೆಕ್ಔಟ್ ಮಾಡಿ 2 ಲಕ್ಷ ದುಡ್ಡು ಎಲ್ಲೋಯ್ತು ಅಂತ ಗೊತ್ತಾಗುತ್ತೆ. ರಾಯ್ ಇದ್ಕೊಂಡು ಮಧ್ಯದಲ್ಲಿ ಬಂದ್ಬಿಟ್ಟು, ಮೇಡಮ್ ನಾನು ಆ ಫೈನಾನ್ಸ್ನವ್ರನ್ನ ಬಂದಿರೋ
ಮಾತಾಡ್ತಿರೋದು ನೋಡಿದ್ದೀನಿ ಮೇಡಮ್ ದುಡ್ಡು ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ದುಡ್ಡು ಕೊಟ್ಟಿರೋದ ನೋಡಿದ್ಯಾ ರಾಯಿ ಅಂತ ಹೇಳಿದಾಗ, ಇಲ್ಲ ಮೇಡಮ್ ಅದೊಂದು ನೋಡಲಿಲ್ಲ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಪಾಪ ರಾಯಿ ಹೇಳ್ತಾ ಇರ್ತಾನೆ. ಮತ್ತಿನ್ನು ಫೈನಲಿ ಅವನ್ನ ಚೆಕ್ಔಟ್ ಮಾಡೋಕ್ಕೆ ಅಂತ ಹೋದಾಗ 2 ಲಕ್ಷ ದುಡ್ಡು ಅವನ ಹತ್ರ ಇರುತ್ತೆ ರಾಘವೇಂದ್ರನ ಹತ್ರ. ಯಾಕೆಂದರೆ ಇಲ್ಲಿ ಪಾಪ 2 ಲಕ್ಷ ದುಡ್ಡು ಫೈನಾನ್ಸರ್ ಹತ್ರ ಇಟ್ಕೊಂಡಿರ್ತಾನೆ ರಾಘವೇಂದ್ರ, ತಂಗಿಗೆ ಸಂಗೀತಕ್ಕೆ ಫೀಸ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಮೇಡಮ್ ಈ ತಂಗಿಗೆ ಇದನ್ನ ಫೀಸ್ ಕಟ್ಟೋಕ್ಕೆ ಅಂತ 2 ಲಕ್ಷ ಇಟ್ಕೊಂಡಿರೋ ಅಮೌಂಟು ಮೇಡಮ್, ದಯವಿಟ್ಟು ನನ್ನ ತಂಗಿಗೆ ಫೀಸ್ ಕಟ್ಟಬೇಕು ಮೇಡಮ್ ಅಂತೇಳ್ಬಿಟ್ಟು ತುಂಬಾ ಕನ್ವಿನ್ಸ್ ಮಾಡ್ತಾನೆ ರಾಘವೇಂದ್ರ. ಅಲ್ಲಿ ಝಾನ್ಸಿ ಕನ್ವಿನ್ಸ್ ಆಗೋದಿಲ್ಲ. ಸುಮ್ಮನಾದರೂ ಈ ಥರ ಕಳ್ತನ ಮಾಡಿರೋ ದುಡ್ಡನ್ನ ತಗೊಂಡೋಗಿ ನಿನ್ನ ತಂಗಿಗೆ ಫೀಸ್ ಕಟ್ಟಿದ್ರೆ ನಿನ್ನ ತಂಗಿ ಉದ್ಧಾರ ಆಗ್ತಾಳ ಅಂತ ಹೇಳ್ಬಿಟ್ಟು ಬೈದು ಬಿಡ್ತಾಳೆ. ಅವಳು ಇದೆಲ್ಲ ಮಾತಾಡ್ತಿರೋದು ಅವಳಿಗೆ ನೆನಪಿನ ಶಕ್ತಿ ಇಲ್ಲ ಅಂತ ಇದೆಲ್ಲ ಮಾತಾಡ್ತಿದ್ದಾಳೆ. ಅವಳಿಗೇನಾದರೂ ನೆನಪಿದ್ರೆ ಇದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಬೇಜಾರಾಗಿರುತ್ತೆ ರಾಘವೇಂದ್ರಗಂತೂ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ ರಾಘವೇಂದ್ರ ಏನಾದರೂ ಪ್ರೂವ್ ಮಾಡ್ತಾನೆ ಇದನ್ನು, ಇಲ್ಲಾಂದರೆ ಝಾನ್ಸಿ ಏನಾದರೂ ಹೊರಗಡೆ ಹಾಕ್ತಾಳ, ಇಲ್ಲಿ ತುಳಸಿ ಏನಾದರೂ ಸಿಗಾಕೊಳ್ತಾಳ, ಅದನ್ನೆಲ್ಲ ಕಾದು ನೋಡಬೇಕಾಗುತ್ತೆ. ಅಲ್ಲಿವರೆಗೂ ಥ್ಯಾಂಕ್ ಯು.